Hello everyone, welcome back to my YouTube channel. ನಾನು ನಿಮಗೆ ಇವತ್ತು 3 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎನಿ ಗ್ರಾಜುಯೇಟ್ಸ್ ಅಪ್ಲೈ ಮಾಡ್ಬೋದು. ಸೊ 2 ಹೈಬ್ರಿಡ್ ಪೊಸಿಷನ್ ಮತ್ತೆ ಒಂದು ಕಂಪ್ಲೀಟ್ ಆಫೀಸ್ಗೆ ಹೋಗೋ ಜಾಬ್ ಇರುತ್ತೆ. ಸೊ ಇಲ್ಲಿ ಯಾವುದೇ ತರ ಸ್ಕಿಲ್ಸ್ ಕೇಳಿದ್ದಾರೆ ಮತ್ತೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರಿಗೆ ಶೇರ್ ಮಾಡಿ. ಮತ್ತೆ ನಾನು ಇವಾಗ 1-to-1 ಮೆಂಟರ್ಶಿಪ್ ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನನ್ನ ಜೊತೆ ಕನೆಕ್ಟ್ ಆಗಕ್ಕೆ, ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡಕ್ಕೆ ಹೆಲ್ಪ್ ಬೇಕು ಅಂದ್ರೆ ಮತ್ತೆ ಲಿಂಕ್ಡ್ಇನ್ ಅಲ್ಲಿ ಯಾವ ತರ ಜಾಬ್ ಹುಡುಕ್ಬೇಕು ಅಂತ ಅಂದ್ರೆ, ನೌಕರಿಲಿ ನಿಮ್ಗೆ ಪ್ರೊಫೈಲ್ ಆಪ್ಟಿಮೈಸೇಷನ್ ಬೇಕು ಅಂತ ಅಂದ್ರೆ ನೀವು 1-to-1 ಕನೆಕ್ಟ್ ಆಗ್ಬೋದು. ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಇನ್ಸ್ಟಾಗ್ರಾಮ್ ID ಅಥವಾ ನಂದು ಇಮೇಲ್ಗೆ DM ಮಾಡಿ. ಸೊ ನಾನು ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀನಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಡ್ ಬರೋಣ. ಕಂಪ್ನಿ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅವರು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅದು ಆಫೀಸ್ ರೋಲ್ ಆಗಿರುತ್ತೆ. ಅದು ಆನ್ ಸೈಟ್ ಅಂದ್ರೆ ಬ್ಯಾಂಗ್ಳೂರ್ ಲೊಕೇಶನ್ ಫುಲ್ ಟೈಮ್ ಆಗಿರುತ್ತೆ. ಸೊ ಅವ್ರದ್ದು ಏನೇನು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಈ ಜಾಬ್ ಅಲ್ಲಿ ನಮ್ದು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ಇಲ್ಲಿ ನಾವು ಆಕ್ಚುಲಿ CEO ಅವ್ರಿಗೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇರ್ತೀವಿ. ಇಲ್ಲಿ ಕ್ಯಾಲೆಂಡರ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಯಾವ ತರ ಅಂತಂದ್ರೆ ಮೀಟಿಂಗ್ ಯಾವ ತರ ಓವರ್ ಲ್ಯಾಪಿಂಗ್ ಇದ್ರೆ ಬೇರೆ ಮೀಟಿಂಗ್ ಜೊತೆ ಅವ್ರು ಯಾವಾಗ ಫ್ರೀ ಇರ್ತಾರೆ ಅವಾಗ ಕ್ಲೈಂಟ್ ಜೊತೆ ಮೀಟಿಂಗ್ ನ ಸ್ಕೆಡ್ಯೂಲ್ ಮಾಡೋದು ಆ ತರ ಆಗಿರ್ಬೋದು. ಮತ್ತೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ನೋಡ್ಕೋಬೇಕಂದ್ರೆ ಬಿಸ್ನೆಸ್ ಟೂರ್ ಮೇಲೆ ಹೋದಾಗ ಅಲ್ಲಿ ಎಟಿನರೀಸ್ ಅಂದ್ರೆ ಹೋಟೆಲ್ಗಳಿಗೆ ಮ್ಯಾನೇಜ್ ಆಗೋ ತರ ಮತ್ತೆ ಬುಕ್ಕಿಂಗ್ ಮಾಡೋದ್ರಿಂದ ಫ್ಲೈಟ್ ಟಿಕೆಟ್ ಎಲ್ಲ ನಾವೇ ನೋಡ್ಕೋಬೇಕಾಗುತ್ತೆ. ಮತ್ತೆ ಆಮೇಲೆ ಅವ್ರಿಗೆ ಇನ್ಕಮಿಂಗ್ ಕಾಲ್ಸ್ ಅಂದ್ರೆ ಮೇಲ್ಗಳು ಕಾಲ್ಸ್ ಟೀಮ್ಸ್ ಅಲ್ಲೆಲ್ಲ ಕಾಲ್ಸ್ ಬರುತ್ತಲ್ಲ ಅದೆಲ್ಲ ಹ್ಯಾಂಡಲ್ ಮಾಡಿ ನಾವು ಯಾವ್ದು ಪ್ರಿಯೋರಿಟೈಸ್ ಮಾಡಬೇಕು ಅದನ್ನ ಫಸ್ಟ್ ಅವ್ರಿಗೆ ರೆಫರ್ ಮಾಡಬೇಕು. ಇದನ್ನ ಫಸ್ಟ್ ರೆಸ್ಪಾಂಡ್ ಮಾಡಿ ಅಂತ ಆ ತರ ವರ್ಕ್ ಆಗಿರುತ್ತೆ. ಮತ್ತೆ ಯಾವುದೇ ಡಾಕ್ಯುಮೆಂಟ್ಸ್ ಇದ್ರೂ ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡಿ ನೆಕ್ಸ್ಟ್ CEO ಅವ್ರಿಗೆ ರೆಫರ್ ಮಾಡಬೇಕಾಗಿರುತ್ತೆ. ಎಷ್ಟೊಂದು ಕಾನ್ಫಿಡೆನ್ಶಿಯಾಲಿಟಿ ಇರುತ್ತೆ CEO ಸೊ CEO ಪೊಸಿಷನ್ ಅಲ್ಲಿ ಅವ್ರ ಜೊತೆ ನಾವು ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಕಾನ್ಫಿಡೆನ್ಶಿಯಾಲಿಟಿನ ಮೇಂಟೈನ್ ಮಾಡಬೇಕಾಗಿರುತ್ತೆ. ಇಷ್ಟೇ ನಮ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟು ಈ ಜಾಬ್ ಅಲ್ಲಿ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಯಾವ್ಯಾವ ತರ ಸ್ಕಿಲ್ಸ್ ಬೇಕಪ್ಪ ಅಂತಂದ್ರೆ ಲೈಕ್ ಚೆನ್ನಾಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕು ಅಂದ್ರೆ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು. ಮತ್ತೆ ನಮ್ಗೆ ಕ್ಯಾಲೆಂಡರ್ ಅಂದ್ರೆ ಔಟ್ಲುಕ್ ಎಲ್ಲ ಮೇಂಟೈನ್ ಮಾಡೋದು ಗೊತ್ತಿರಬೇಕು. ಟೀಮ್ಸ್ ಎಲ್ಲ ಹೆಂಗ ಹ್ಯಾಂಡಲ್ ಮಾಡೋದು ಔಟ್ಲುಕ್ ಎಲ್ಲ, ಯಾಕೆಂದ್ರೆ ನಾವು ಕ್ಯಾಲೆಂಡರ್ ಅಲ್ಲಿ ಅಲ್ವಾ ಮೀಟಿಂಗ್ ಸ್ಕೆಡ್ಯೂಲ್ ಮಾಡೋದು. ಸೊ ಕ್ಯಾಲೆಂಡರ್ ಗೊತ್ತಿರಬೇಕು. ಮತ್ತೆ MS ವರ್ಡ್ ಮತ್ತೆ ಯಾವ ತರ ಎಕ್ಸೆಲ್ಗಳೆಲ್ಲ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು. ಮತ್ತೆ ಪಂಕ್ಚುಯಲ್ ಆರ್ಗನೈಸೇಷನ್ ಆಗಿರ್ಬೇಕು ಅಂತಂದ್ರೆ ಇದು CEO ಅವ್ರಿಗೆ ಕೆಲಸ ಮಾಡೋದ್ರಿಂದ ಫುಲ್ ಆರ್ಗನೈಸ್ ಆಗಿ ಕೆಲಸ ಮಾಡ್ಬೇಕಾಗಿರುತ್ತೆ. ಮತ್ತೆ ಕಾನ್ಫಿಡೆನ್ಶಿಯಾಲಿಟಿನ ಹೆಂಗೆ ಮೇಂಟೈನ್ ಮಾಡೋದು ಅಂತ ನಾಲೆಜ್ ಇದ್ರೆ ಸಾಕು. ಸೊ ಎನಿ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ದವರು ಅಪ್ಲೈ ಮಾಡ್ಬೋದು. BA BCom BSc ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಎನಿ ಬ್ಯಾಚ್. ಸೊ ಇಂಟ್ರೆಸ್ಟ್ ಇರೋರು ನೀವು ನಾ ಕೊಟ್ಟಿರೋ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಹೋಗಿ ನೀವು ಜಾಬ್ ನ ಅಪ್ಲೈ ಮಾಡಿ ನಿಮ್ಮ ಸ್ಕಿಲ್ಸ್ ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಖಂಡಿತ ಎಲ್ರಿಗೂ ಜಾಬ್ ಸಿಕ್ಕೇ ಸಿಗುತ್ತೆ. ಈಗ ಇನ್ನೊಂದು ಜಾಬ್ ನೋಡೋಣ. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು HCL ಅವರು ಫ್ರೆಶರ್ಸ್ ಅಡಿಂಗ್ ಇನ್ಸೂರೆನ್ಸ್ ಬ್ಯಾಕ್ ಆಫೀಸ್ ಅಸೋಸಿಯೇಟ್ ಅದೇ ಚೆನ್ನೈಯಲ್ಲಿ ಹೈಯರ್ ಮಾಡ್ತಿರೋದು. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ, ಯಾಕೆಂದ್ರೆ ಇವರು ಫ್ರೆಶರ್ಸ್ ಹೈಯರ್ ಮಾಡ್ತಿದ್ದಾರೆ. ಏನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಏನ್ ಬರುತ್ತೆ ಅಂತಂದ್ರೆ ಪ್ರೋಸೆಸ್ ಅಂಡ್ ರಿವ್ಯೂ ಇನ್ಸೂರೆನ್ಸ್ ಅಪ್ಲಿಕೇಶನ್ ಇರುತ್ತಲ್ಲ ಅದನ್ನೆಲ್ಲ ರಿವ್ಯೂ ಮಾಡಾಕಿರ್ಬೇಕು. ಮತ್ತೆ ಮೇಂಟೈನ್ ಅಪ್ಡೇಟ್ ಕ್ಲೈಂಟ್ ರೆಕಾರ್ಡ್ಸ್ ಇನ್ನ ಡೇಟಾಬೇಸ್, ಕ್ಲೈಂಟ್ ರೆಕಾರ್ಡ್ಸ್ ಇರುತ್ತಲ್ಲ ಡೇಟಾಬೇಸ್ ಅಲ್ಲಿ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಟೈಮ್ ಟೇಬಲ್ಗೆ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಮತ್ತೆ ಅಸಿಸ್ಟ್ ಇನ್ ಆಡಿಟ್ ಅಂಡ್ ಕಂಪ್ಲೇಂಟ್ಸ್ ಚೆಕ್ ಅಂದ್ರೆ ಆಡಿಟ್ ಗಳು ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡಬೇಕು. ಸಪೋರ್ಟಿಂಗ್ ಕ್ರಿಯೇಷನ್ ಆಫ್ ರಿಪೋರ್ಟ್ ಅನಾಲಿಟಿಕ್ಸ್ ಫಾರ್ ಮ್ಯಾನೇಜ್ಮೆಂಟ್ ರಿವ್ಯೂ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೇನು ಎನ್ಶೂರ್ ಮತ್ತೆ ಇನ್ನೇನಿದೆ ರಿಸಾಲ್ವ್ ಎನಿ ಇಶ್ಯೂ ಅಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಏನೋ ಇಶ್ಯೂ ಇದ್ರೆ ರಿಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಷ್ಟೇನೆ ಇವ್ರದ್ದು ಜಾಬ್ ರಿಕ್ವೈರ್ಮೆಂಟ್ ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್. ಇನ್ನು ಕ್ವಾಲಿಫಿಕೇಶನ್ ನೋಡೋದಾದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಬಿಸ್ನೆಸ್ ಫಿನಾನ್ಸ್ ರಿಲೇಟೆಡ್ ಫೀಲ್ಡ್ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಆಗಿರ್ಬೇಕು. ಮತ್ತೆ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆರ್ಗನೈಸೇಷನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಎಕ್ಸೆಲ್ ಸ್ಕಿಲ್ ಮತ್ತೆ MS ಆಫೀಸ್ ವರ್ಡ್ ಔಟ್ಲುಕ್ ಎಲ್ಲ ಯೂಸ್ ಮಾಡೋದು ಗೊತ್ತಿರಬೇಕು. ಮತ್ತೆ ನೈಟ್ ಶಿಫ್ಟ್ ಇರುತ್ತೆ. ಸೊ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡೋಕೆ ಓಕೆ ತರ ಇರಬೇಕು ಅಂತ ಹೇಳಿದ್ದಾರೆ. ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿರ್ಬೇಕು. ಇನ್ನು ಯಾವ ತರ ಸ್ಕಿಲ್ಸ್ ನೋಡೋಣ ಅಂದ್ರೆ ಡೇಟಾ ಎಂಟ್ರಿ, MS Excel ಮತ್ತೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಎಲ್ಲ ಇರಬೇಕು. ಬೆನಿಫಿಟ್ಸ್ ಫುಡ್ ಪ್ರೊವೈಡ್ ಮಾಡ್ತಾರಂತೆ. ಮತ್ತೆ ಹೆಲ್ತ್ ಇನ್ಸೂರೆನ್ಸ್, ಪೇಡ್ ಸಿಕ್ ಲೀವ್, ಈವ್ನಿಂಗ್ಗೆಲ್ಲ ಸ್ಕೆಡ್ಯೂಲ್, ಮತ್ತೆ ಬ್ಯಾಚುಲರ್ಸ್ ಡಿಗ್ರಿ BCom ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಸೊ ಯಾರು ಅಪ್ಲೈ ಮಾಡ್ಬೋದು. BCom ಅವ್ರು ಇದ್ರೆ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ನೈಟ್ ಶಿಫ್ಟ್ ಕೂಡ ಆಗಿರುತ್ತೆ.
ಸೊ ಇಂಟ್ರೆಸ್ಟ್ ಇರೋರು ಇಲ್ಲಿ ಒಂದು ಇಮೇಲ್ ಅಡ್ರೆಸ್ ಕೊಟ್ಟಿದ್ದೀನಿ, ಅವ್ರಿಗೆ ನೀವು ಯಾವ ತರ ವಿತ್ ಸಬ್ಜೆಕ್ಟ್ ಅಂಡ್ ಇನ್ಸೂರೆನ್ಸ್ ಬ್ಯಾಕ್ ಆಫೀಸ್ ಅಸೋಸಿಯೇಟ್ ನೈಟ್ ಶಿಫ್ಟ್ ಅಪ್ಲಿಕೇಶನ್ ಅಂತ ಹಾಕ್ಬಿಟ್ಟು ಇವ್ರಿಗೆ ಇಮೇಲ್ ಮಾಡಿ ನಿಮ್ದು ರೆಸ್ಯೂಮೆ ವಿತ್ ಮೇಲ್ ಬಾಡಿ ಕಳಿಸ್ಕೊಡಿ shine.albert@hceltech.com ಅನ್ನೋರ್ಗೆ. ಸೊ ನಾನು ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ. ಅಪ್ಲೈ ಮಾಡಾದ್ಮೇಲೆ ನಿಮ್ಮ ರೆಸ್ಯೂಮೆನ ಕೊಟ್ಟಿರೋ ಇಮೇಲ್ ಅಡ್ರೆಸ್ಗೂ ಸೆಂಡ್ ಮಾಡಿ. ಸೊ ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಇನ್ನೊಂದು ಲಾಸ್ಟ್ ಜಾಬ್ ಅಪ್ಡೇಟ್ ನೋಡೋಣ. ಸೊ ಲಾಸ್ಟ್ ಕಂಪ್ನಿ ಬಂದ್ಬಿಟ್ಟು ವಿಪ್ರೋದವ್ರು. ಇವರು ಅಪ್ಲಿಕೇಶನ್ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಹೈಬ್ರಿಡ್ ಲೊಕೇಶನ್ ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಇವ್ರದ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಪ್ಪ ಅಂತಂದ್ರೆ ಪ್ರೊವೈಡ್ ಬ್ರೇಕ್ ಫಿಕ್ಸ್ ಅಂಡ್ ಇನ್ಸಿಡೆಂಟ್ ಸಪೋರ್ಟ್ ಫಾರ್ IT ಅಪ್ಲಿಕೇಶನ್ ಅಕ್ರಾಸ್ ವೇರಿಯಸ್ ಪ್ರೋಟೋಫೈಲ್. ಅಂದ್ರೆ ಇನ್ಸಿಡೆಂಟ್ಸ್ ಬರುತ್ತಲ್ಲ ಅದನ್ನೆಲ್ಲ ವರ್ಕ್ ಮಾಡ್ಬೇಕು, ಅದ್ರ ಮೇಲಾಗಿರುತ್ತೆ. ಮತ್ತೆ ಅಸೈನ್ ಅಂಡ್ ರೆಸ್ಕ್ಯುಲರ್ ಟಿಕೆಟ್ ಕರೆಕ್ಟ್ ರಿಸಾಲ್ವರ್ ಟೀಮ್. ಅಂದ್ರೆ ಎಷ್ಟೊಂದು ಟಿಕೆಟ್ ಬೇರೆ ಬೇರೆ ಟೀಮಿಗೆ ಬಂದಿರುತ್ತೆ, ಅದನ್ನ ನೋಡ್ಬಿಟ್ಟು ನಾವು ಚೆಕ್ ಮಾಡಿ ಯಾವ್ಯಾವ ಟೀಮ್ಗೆ ಕರೆಕ್ಟ್ ಟೀಮ್ ಅವ್ರು ಅಸಿಸ್ಟ್ ಮಾಡ್ತಾರಲ್ಲ ಆ ಟೀಮ್ಗೆ ನಾವು ಸೆಂಡ್ ಮಾಡಬೇಕಾಗಿರುತ್ತೆ. ಮತ್ತೆ ಆಫರ್ ಫಸ್ಟ್ ಅಂಡ್ ಸೆಕೆಂಡ್ ಲೆವೆಲ್ ಸಪೋರ್ಟ್ ಇನ್ಕ್ಲೂಡಿಂಗ್ ಟ್ರಬಲ್ ಶೂಟಿಂಗ್, ರಿಸಾಲ್ವಿಂಗ್ ಯೂಸರ್ ಆಕ್ಸೆಸ್, ಅಪ್ಲಿಕೇಶನ್ ಫಂಕ್ಷನಾಲಿಟಿ ಅಂಡ್ ಎಜುಕೇಶನ್ ಕ್ವೇರೀಸ್. ಏನೇ ಕ್ವೇರೀಸ್ ಹೇಳಿದ್ರು ಕಸ್ಟಮರ್ಸ್ ಇಂದ ಅದನ್ನ ನಾವು ರಿಸಾಲ್ವ್ ಮಾಡಿಕೊಡ್ಬೇಕಾಗುತ್ತೆ. ಪ್ರೊವೈಡ್ ಶಿಫ್ಟ್ ಲೆಫ್ಟ್ ಆಪರ್ಚುನಿಟೀಸ್ ಅಂಡ್ ಅನಲೈಸ್ ಇನ್ಸಿಡೆಂಟ್ ಫಾರ್ ಪ್ರೋಸೆಸ್ ಇಂಪ್ರೂವ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಮತ್ತೆ ಕೊಲಾಬ್ರೇಟ್ ವಿತ್ ದ ಇಂಜಿನಿಯರಿಂಗ್ ಟೀಮ್ ಟು ಎನ್ಹಾನ್ಸ್ ಅಪ್ಲಿಕೇಶನ್ ಸರ್ವಿಸ್. ಸೊ ಬೇರೆ ಬೇರೆ ಟೀಮ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ನಾವು ವರ್ಕ್ ಮಾಡಬೇಕಾಗುತ್ತೆ. ಸೊ ಇವ್ರದ್ದು ಇಷ್ಟೇ ಡೇ ಟು ಡೇ ಆಕ್ಟಿವಿಟೀಸ್ ಇರೋದು ಈ ಜಾಬಲ್ಲಿ. ಇನ್ನು ಅವ್ರು ಏನ್ ತರ ಸ್ಕಿಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಕಡೆ ಅಂತ ಅಂದ್ರೆ ಎಕ್ಸ್ಪರ್ಟೈಸ್ ಇನ್ ವಿಂಡೋಸ್ OS, ಅಂದ್ರೆ ವಿಂಡೋಸ್ ಲ್ಯಾಪ್ಟಾಪ್ ಯೂಸ್ ಮಾಡೋರಿಗೆಲ್ಲ ವಿಂಡೋಸ್ ಆರಾಮಾಗಿ ಬರುತ್ತೆ. ಮತ್ತೆ ಮೈಕ್ರೋಸಾಫ್ಟ್ 365 ಅಂತ ಅಂದ್ರೆ ಮಾಮೂಲಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇದನ್ನ ಮೈಕ್ರೋಸಾಫ್ಟ್ 365 ಅಂತ ಹೇಳ್ತಾರೆ. ಮತ್ತೆ ಶೇರ್ ಪಾಯಿಂಟ್ ಅಲ್ಲಿ ನಾಲೆಡ್ಜ್ ಇರಬೇಕು. ಮತ್ತೆ SQL ಟೆಕ್ನಾಲಜಿ ಸ್ವಲ್ಪ ನಾಲೆಡ್ಜ್ ಇದ್ರು ಓಕೆ ಅಂತ ಹೇಳಿದ್ದಾರೆ. ಮತ್ತೆ ಪ್ರೊಫಿಷಿಯಂಟ್ ಇನ್ ಟ್ರಬಲ್ ಶೂಟಿಂಗ್ ಕ್ಲೌಡ್ ಸರ್ವಿಸ್, ಅಜ್ಯೂರ್ ಟೆಕ್ನಾಲಜಿ ಇನ್ ಮೊಬೈಲ್ ಆಪ್ಸ್. ಸೊ ಇದ್ರೆ ಪ್ರೊಫಿಷಿಯಂಟ್ ಇದ್ರೆ ಓಕೆ ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಅಡ್ವಾನ್ಸ್ ಟೆಕ್ನಿಕಲ್ ನಾಲೆಡ್ಜ್ ಇನ್ ಸ್ಯಾಪ್ ಅಲ್ಲಿ ಮತ್ತೆ ಡೈನಾಮಿಕ್ ಅಂಡ್ ಅದರ್ ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ ಅಂತೆ. ಸೊ ಸ್ಯಾಪ್ ಗೊತ್ತಿದ್ರೆ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಮತ್ತೆ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಪ್ರೊವೈಡ್ ಅಡ್ವಾನ್ಸ್ ಟೆಕ್ನಿಕಲ್ ಸಪೋರ್ಟ್ ಅಂಡ್ ಫೀಡ್ಬ್ಯಾಕ್ ಟು ಇಂಜಿನಿಯರಿಂಗ್ ಟೀಮ್, ಲೀಡ್ ಅಂಡ್ ಕೋಆರ್ಡಿನೇಟ್ ಇಶ್ಯೂ ರಿಸಾಲ್ವ್ ಟ್ರ್ಯಾಕ್ ಅಂತೆ. ಮತ್ತೆ ಪಾರ್ಟಿಸಿಪೇಟ್ ಇನ್ ನ್ಯೂ ಫೀಚರ್ಸ್ ಟೆಸ್ಟಿಂಗ್ ಅಲ್ಲಿ ಕೊಲಾಬ್ರೇಟರ್ ನಾಲೆಡ್ಜ್ ಅಂಡ್ ಕ್ರಿಯೇಷನ್ ಅಂತೆ. ಸೊ ಇಲ್ಲಿ ಯಾವ ತರ ಅಪ್ಲಿಕೇಶನ್ ಇರುತ್ತೆ ಅಂತಂದ್ರೆ 24/7 ಅಂದ್ರೆ ನೈಟ್ ಶಿಫ್ಟ್ ಎಲ್ಲ ವರ್ಕ್ ಮಾಡಬೇಕಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ. ಎನಿ ಗ್ರಾಜುಯೇಟ್ಸ್ ಅಪ್ಲೈ ಮಾಡ್ಬೋದು. ಸೊ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಸೊ ಇಂಟ್ರೆಸ್ಟ್ ಇರೋರು ನಿಮ್ಮ ರೆಸ್ಯೂಮೆನ ಈ ಕೊಟ್ಟಿರೋ ಐಡಿಗೆ ಅಥವಾ ಕೊಟ್ಟಿರೋ ಲಿಂಕಲ್ಲಿ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಮಾಡಿ. ಖಂಡಿತ ಏನು ಅಂತ ಅಂದ್ರೆ ನಿಮ್ದು ರೆಸ್ಯೂಮೆಲಿ ಅವ್ರು ಕೇಳಿರೋ ಸ್ಕಿಲ್ಸ್ ಮ್ಯಾಕ್ಸಿಮಮ್ ಇರಬೇಕು. ಅಲ್ಲಿ 1-2 ಇದ್ರೆ ಖಂಡಿತ ಆಗಲ್ಲ. ಯಾಕೆಂದ್ರೆ ಇಲ್ಲಿ ತುಂಬಾ ಅವ್ರು ಕೇಳಿರೋದೆಲ್ಲ ಇದ್ರೆ 90% ಇದ್ರೆ ಮ್ಯಾಚ್ ಆಗ್ತಿದೆ ಅಂತ ಅಂದ್ರೆ ನೆಕ್ಸ್ಟ್ ಅಷ್ಟೇ ಪ್ರೊಸೆಸ್ ಮಾಡೋದು. ಸೊ ಎಲ್ಲ ರೆಸ್ಯೂಮೆನ ಅಪ್ಡೇಟ್ ಮಾಡಿಕೊಂಡು ಅಪ್ಲೈ ಮಾಡಿ. ಸೊ ಎಲ್ರಿಗೂ ಜಾಬ್ ಸಿಗುತ್ತೆ. ನಾನು ಈ ಲಿಂಕ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ನೋಡ್ಬಿಟ್ಟು ಅಪ್ಲೈ ಮಾಡಿ. ಇಲ್ಲಿ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಈ ತರ ಇನ್ಫಾರ್ಮೇಶನ್ ಇದೆ, ಈ ತರ ಓಪನಿಂಗ್ಸ್ ಇದೆ ಅಂತ ಅಷ್ಟೇ ಹೇಳಕ್ಕಾಗೋದು. ಸೊ ಜಾಬ್ ಅಪ್ಲೈ ಮಾಡೋದ್ರಿಂದ ನಮ್ಮ ರೆಸ್ಯೂಮೆ ಕ್ರಿಯೇಷನ್ ಇಂದ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ತರ ಜಾಬ್ ತಗೋತೀವಿ ಅಂತ. ಸೊ ನಾನು ಆ ವಿಡಿಯೋದಲ್ಲೂ ನಾನು ವಿಡಿಯೋ ನೋಡಿದ ತಕ್ಷಣ ನಿಮಗೆ ಜಾಬ್ ಸಿಕ್ಬಿಡುತ್ತೆ, ವಿಡಿಯೋ ನೋಡಿ ಅಪ್ಲೈ ಮಾಡಿದ ತಕ್ಷಣ ಅಂತ ಯಾವತ್ತೂ ಹೇಳಿಲ್ಲ. ಸೊ ವಿಡಿಯೋ ನೋಡಿ ರಿಕ್ವೈರ್ಮೆಂಟ್ ಕೇಳಿಸ್ಕೊಂಡು ನಿಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ. 100 ಜಾಬ್ಸ್ ರಿಜೆಕ್ಟ್ ಆದ್ರೂ 100ನೇದಾದ್ರೂ ಸಿಕ್ಕೇ ಸಿಗುತ್ತೆ. ಸೊ ಎಲ್ರು ನೋಡ್ಕೊಂಡು ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.